87 ಕೋಟಿ ಹಣವನ್ನ ವಾಪಸ್ ಪಡೆಯೋದಕ್ಕೆ ಕಸರತ್ತು ನಡೀತಾ ಇದೆಯಾ? ನಾಗೇಂದ್ರ ಅವರು ಈ ಹಣವನ್ನ ಗುಳುಂ ಮಾಡಿದ್ದಾರೆ ಅನ್ನೋದು ಬಿಜೆಪಿ ನಾಯಕರ ಆಗ್ರಹ, ಅಥವಾ ಅವರ ತಲೆದಂಡದ ಬಗ್ಗೆ ಬಿಜೆಪಿ ನಾಯಕರು ಇವತ್ತು ಮಾತಾಡ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಆ 87 ಕೋಟಿ ವಾಪಸ್ ಬರುತ್ತಾ? ಗುಳುಂ ಮಾಡಿರುವಂಥ ಹಣ 87 ಕೋಟಿ ಅಕ್ರಮ ಆಗಿರೋದು, ಟ್ರಾನ್ಸ್ಫರ್ ಮಾಡಿರೋದು. ಮಾನ್ಯ ಸಚಿವ ನಾಗೇಂದ್ರ ಅವರ ಮೌಖಿಕ ಆದೇಶದಂತೆ ನಿಗಮದ ಹಣವನ್ನು ಇವರು ವರ್ಗಾಯಿಸಿದ್ದಾರೆ ಅನ್ನೋದು, ಬ್ಯಾಂಕ್ ಖಾತೆ ಮೂಲಕ ವರ್ಗಾಯಿಸಿದ್ದಾರೆ ಅನ್ನೋ ಆರೋಪ ಇದೆಯಲ್ಲ, ಆ ಹಣ ವಾಪಸ್ ಬರುತ್ತಾ ಅನ್ನೋದು ಈಗ ಇರುವಂಥ ಕುತೂಹಲ. ಸದ್ಯಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಬಿಜೆಪಿ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ರಾಜ್ಯದ ಜನರನ್ನೇ ನಾಗೇಂದ್ರ ಅವರು ಯಾಮಾರಿಸಿದ್ರ? ಸಚಿವರ ಗೊಂದಲದ ಹೇಳಿಕೆಯಿಂದ ಅನುಮಾನದ ಹುತ್ತ ಬೆಳೀತಾ ಇದೆ. 87 ಕೋಟಿ ಅಕ್ರಮವಾಗಿ ಖಾತೆಗಳಿಗೆ ವರ್ಗಾವಣೆ ಆಗಿದೆ. ಮೊದಲ ಕಂತಿನಲ್ಲಿ 26 ಕೋಟಿ ವಾಪಸ್ ಆಗಿದೆ. ಮಾಧ್ಯಮದ ಮುಂದೆ ಸಚಿವ ನಾಗೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈವರೆಗೂ ವಾಪಸ್ ಆಗಿದ್ದು ಕೇವಲ 5 ಕೋಟಿ. ಸುಳ್ಳು ಹೇಳಿ ರಾಜ್ಯದ ಜನರನ್ನ ನಾಗೇಂದ್ರ ಅವರು ವಂಚಿಸಿದ್ದಾರಾ ಅನ್ನುವ ಅನುಮಾನ ಈಗ ಕಾಡುತ್ತಿದೆ. ನೋಡಿ, ಇದೆಲ್ಲದರ ನಡುವೆ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇರೋದು ವಾಲ್ಮೀಕಿ ನಿಗಮದಲ್ಲಿನ ಈ ಅಕ್ರಮ ವರ್ಗಾವಣೆ ಪ್ರಕರಣ ಇದೆಯಲ್ಲ. ಈ ಪ್ರಕರಣದಲ್ಲಿ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಮತ್ತು ಶಾಸಕ ಇಲ್ಲಿವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೇ ಇದ್ದದ್ದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇವರಿಗೆ ಹಾಗಾದರೆ ಸಂಬಂಧವೇ ಇಲ್ವಾ ಈ ಪ್ರಕರಣದಲ್ಲಿ ಅನ್ನುವ ಚರ್ಚೆ, ಸಂಶಯ. ಯಾಕಂತ ಹೇಳಿದ್ರೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ವಾಲ್ಮೀಕಿ ನಿಗಮದ ಅಧೀಕ್ಷಕನ ಆತ್ಮಹತ್ಯೆ ಪ್ರಕರಣ ಆದ ನಂತರ ಅವರು ಬರೆದಿಟ್ಟಂಥ ಡೆತ್ ನೋಟ್ನಲ್ಲಿ ಬಹಳ ಕ್ಲಿಯರ್ ಆಗಿತ್ತು. ಹೇಗೆಲ್ಲ ಅಕ್ರಮ ಮಾಡಿದ್ರು, ಏನೇನು ಮಾಡಿದ್ರು, ಏನು ಕತೆ ಅನ್ನೋದು ಎಲ್ಲವೂ ಕೂಡ ಈಗ ಈ ಪ್ರಕರಣದಲ್ಲಿ ಒಂದೂ ಹೇಳಿಕೆಯನ್ನು ಕೊಡದೇ ಇದ್ದದ್ದು ದದ್ದಲ್ ಸೇರಿದಂತೆ ನಾಗೇಂದ್ರ ಅವರು ಕೂಡ ಹೊಣೆಗೇಡಿತನವನ್ನು ತಾವು ಇದಕ್ಕೆ ಜವಾಬ್ದಾರರು ಕೂಡ. ಆದರೆ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದ್ದಾರಾ ಅಥವಾ ತಾವು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರಾ? ಇವರಿಗೂ ಕೂಡ ಇದರಲ್ಲೇನಾದರೂ ಹಣ ಸಂದಿದೆಯಾ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಅನುಮಾನ ಮೂಡ್ತಾ ಇದೆ. ಸದ್ಯಕ್ಕೆ ರಾಜ್ಯದ ಜನರ ಪ್ರಶ್ನೆ ಒಂದೇ, ತಾವು ಇದರ ಅಧ್ಯಕ್ಷರಿದ್ದೀರಿ, ಮಾನ್ಯ ನಾಗೇಂದ್ರ ಅವರು ಇಲಾಖಾ ಸಚಿವರಿದ್ದಾರೆ. ಹೀಗಿರುವಾಗ ತಾವು ಒಂದೇ ಒಂದು ಮಾತಾಡಿಲ್ಲ, ಯಾವುದೇ ಒಂದು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದದ್ದು ಭಾರಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಪ್ರಕರಣದಲ್ಲಿ ನಾವು ಗಮನಿಸ್ತಾ ಇದ್ದಂಗೆ ಈ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಪರಮೇಶ್ವರ್ ಅವರು ಹೇಳ್ತಾರೆ, ನನಗಿದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಅಕ್ರಮ ಆಗಿದೆ ಅನ್ನೋದಾದರೆ ಕಾನೂನಿನ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತೀವಿ. ಪರಮೇಶ್ವರ್ ಅವರು ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಇಷ್ಟು ಕೋಟಿ ಕೋಟಿ ಹಣ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಹೇಳ್ತಾ ಇದ್ದೀರಲ್ಲ, ಹಂಗಾಗಿದೆ ಅನ್ನೋದಾದರೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತೀವಿ. ನನಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ನಾನು ಮಾಹಿತಿಯನ್ನು ಪಡೆದುಕೊಳ್ತೀನಿ, ಸೂಕ್ತವಾದಂಥ ತನಿಖೆ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ವಿಚಾರದಲ್ಲಿ ಈಗ ಮೊನ್ನೆ ಸುದ್ದಿಗೋಷ್ಠಿ ಮಾಡಿದಾಗ ಸುಮಾರು 50 ಕೋಟಿಯಷ್ಟು ವಾಪಸ್ ಬಂದಿದೆ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ. ಯಾಕಂದರೆ ಇಲಾಖೆಯಲ್ಲಿ ಚೆಕ್ ಮಾಡಿದ್ರೆ ಕೇವಲ 5 ಕೋಟಿ ಮಾತ್ರ ಇಲ್ಲಿ ತನಕ ವಾಪಸ್ ಬಂದಿದೆ. ಈ ರೀತಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಸಚಿವರು ಯಾರು ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ. ಅಫಿಷಿಯಲ್ ಮಾಹಿತಿ ಪ್ರಕಾರ 5 ಕೋಟಿ ಮಾತ್ರ ವಾಪಸ್ ಬಂದಿದೆ 87 ಕೋಟಿ. ಇಲ್ಲ, ನನಗೆ ಗೊತ್ತಿಲ್ಲ, ಅದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನವ್ರು ಹೇಳಬೇಕು. ಅದನ್ನು ನನಗೆ ಯಾರು ಹೇಳಿದಾರೋ ಗೊತ್ತಿಲ್ಲ ಅದು. ಬಟ್ ನಮ್ಮಲ್ಲಿ ಪೊಲೀಸಿನವರು ಏನು ಮಾಹಿತಿಗಳನ್ನ ಕಲೆ ಹಾಕಿದ್ರು ಅವರ ಅದರಲ್ಲೆಲ್ಲ ಬೇರೆ ಬೇರೆ ವಿಚಾರಗಳು ಇದ್ದಾವೆ. ಅದನ್ನು ಪೊಲೀಸ್ ಇಲಾಖೆಯವರು ನೋಡ್ತಾರೆ. ನಾಗೇಂದ್ರ ಅವರ ವಿಚಾರದಲ್ಲಿ ಈಗ ಮೊನ್ನೆ ಸುದ್ದಿಗೋಷ್ಠಿ ಮಾಡಿದಾಗ ಸುಮಾರು 50 ಕೋಟಿಯಷ್ಟು ವಾಪಸ್ ಬಂದಿದೆ ಅಂತ ಹೇಳಿ ವಾಲ್ಮೀಕಿ ನಿಗಮದಲ್ಲಿನ